ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಕೇಂದ್ರ ಸರ್ಕಾರ ಜಾರಿಗೆ ತಂದಂಥ ವಿಕಸಿತ ಭಾರತ ಮತ್ತು ರಾಮ್ಜಿ ಯೋಜನೆ ವಿರುದ್ಧ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೆಂಡಾಮಂಡಲಾಗಿದೆ. ಕಾರಣ ಏನು ಅಂತ ಕೇಳಿದರೆ, ಇದು ಕಾರ್ಮಿಕರ ವಿರುದ್ಧ ಇದೆ, ಗ್ರಾಮ ಪಂಚಾಯಿತಿ ವಿರುದ್ಧ ಇದೆ, ಬಡವರ ಉದ್ಯೋಗ ಹಕ್ಕನ್ನು ಕಸಿದುಕೊಳ್ಳುವಂಥ ಒಂದು ವ್ಯವಸ್ಥೆ ಹುನ್ನಾರ ಈ ಯೋಜನೆಯಲ್ಲಿ ಅಡಗಿದೆ ಎನ್ನುವಂಥದ್ದು. ಸೊ ಹೀಗಾಗಿ ಇದಕ್ಕಾಗಲೇ ವಿಶೇಷ ಅಧಿವೇಶನವನ್ನು ಕೂಡ ಕರೆದಿದ್ದಾರೆ. ಅದರ ಜೊತೆಗೆ ಆರಂಭಿಕ ದಿನ ರಾಜ್ಯಪಾಲರು ಭಾಷಣ ಮಾಡುವಾಗ ಅದನ್ನು ವಿರೋಧ ಮಾಡಿದರು. ರಾಜ್ಯಪಾಲರು ಭಾಷಣ ಮಾಡೋದನ್ನು ಬಿಟ್ಟು ಹೋದರು. ದೊಡ್ಡ ಗಲಾಟೆ ಆಯಿತು, ನಿಮ್ಗೆ ಗೊತ್ತಿದೆ. ಸೊ ಇವತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಶ್ರೀ HK ಪಾಟೀಲರು 77ನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಸಾರ್ವಜನಿಕ ಧ್ವಜಾರೋಹಣ ಮಾಡಿದ ನಂತರ ಪರೇಡ್ ಮುಗಿಸ್ಕೊಂಡು ಬಂದು ಭಾಷಣ ಆರಂಭ ಮಾಡಿದರು. ಗಣರಾಜ್ಯೋತ್ಸವದ ಸಂದೇಶ ಅವರ ಭಾಷಣ. ಆ ಸಂದರ್ಭದಲ್ಲಿ ವಿಕಸಿತ ಭಾರತ ರಾಮ್ಜಿ ಯೋಜನೆ ವಿರುದ್ಧ ಗುಡುಗಿದರು. ಇದು ಜನರಿಗೆ ಉಪಯೋಗಿಲ್ಲ, ಬಡವರ ಉದ್ಯೋಗ ಹಕ್ಕನ್ನು ಕಸಿದುಕೊಳ್ತಾ ಇದೆ, ಗ್ರಾಮ ಪಂಚಾಯಿತಿ ಹಕ್ಕು ಕಸಿಕೊಂಡಿದೆ. ಸೊ ಹೀಗಾಗಿ ಮೊದಲಿನ ಯೋಜನೆ ಕರೆಕ್ಟ್ ಇತ್ತು, ಇದರಲ್ಲಿ ರಾಜಕೀಯ ಇದೆ, ಗಾಂಧೀಜಿ ಕಂಡಂಥ ಕನಸು ನನಸಾಗಲಿಕ್ಕೆ ಈ ಯೋಜನೆಯಿಂದ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸುವಾಗ ಅಲ್ಲೇ ವೇದಿಕೆ ಮೇಲಿದ್ದಂಥ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಪ್ರೊಫೆಸರ್ SV ಸಂಕನೂರವರು ಇವರ ಭಾಷಣವನ್ನು ಖಂಡಿಸಿ, ಅಂದರೆ ಈ ಯೋಜನೆ ಬಗ್ಗೆ ಮಾತಾಡಿದ್ದನ್ನು ಖಂಡಿಸಿ ಅಲ್ಲೇ ಡಯಾಸ್ ಹತ್ರ ಹೋಗಿ ಇದನ್ನು ನಾನು ಅಲ್ಲಗಳಿತೀನಿ, ಇದನ್ನು ಖಂಡಿಸ್ತೀನಿ ಅಂತ ಹೇಳಿ ವೇದಿಕೆಯಿಂದ ಕೆಳಗಿಳಿದ ಘಟನೆ ನಡೆಯಿತು. BJP ಸರ್ಕಾರವನ್ನು ವಿರೋಧ ಮಾಡೋಕ್ಕೋಸ್ಕರ ಅಥವಾ ಕೇಂದ್ರದ ಯೋಜನೆಯನ್ನು ವಿರೋಧ ಮಾಡೋಕ್ಕೋಸ್ಕರ ಏನೇನು ಹೇಳುವಂಥ ಅಗತ್ಯ ಇಲ್ಲ ಅಂಥೇಳಿ ಆಮೇಲೆ ಮಾಧ್ಯಮದ ಜೊತೆಗೆ ಪ್ರೊಫೆಸರ್ SV ಸಂಕನೂರವರು ಮಾತಾಡಿದರು. ಅವ್ರೇನು ಮಾತಾಡಿದ್ದಾರೆ ನಿಮಗೆ ಕಾಣಿಸ್ತೀನಿ ನೋಡಿ. ಗ್ರಾಮೀಣ ಬದುಕಿನಲ್ಲಿ ಹಾಸು ಹೊತ್ತಾಗಿತ್ತು. ಗ್ರಾಮೀಣ ಕೂಲಿಕಾರರ ಇವತ್ತು ಮಾನ್ಯ HK ಪಾಟೀಲರು ನಮ್ಮ ಉಸ್ತುವಾರಿ ಸಚಿವರು ಗಣರಾಜ್ಯೋತ್ಸವದ ಧ್ವಜಾರೋಹಣ ಮಾಡಿ ನಂತರ ಅವರು ಪರೇಡನ್ನು ವೀಕ್ಷಣೆ ಮಾಡಿದ ನಂತರ ಅವರ ಭಾಷಣ ಗಣರಾಜ್ಯೋತ್ಸವದ ಸಂದೇಶ ಅದನ್ನು ಓದ್ತಕ್ಕಂಥ ಸಂದರ್ಭದೊಳಗೆ ಭಾಳಷ್ಟು ಟೀಕೆಗಳನ್ನು ಮಾಡಿದ್ದಾರೆ. ವಿಕಸಿತ ಭಾರತ ರಾಮ್ಜಿ ಯೋಜನೆ ಕುರಿತು ಜನರಿಗೆ ತಪ್ಪು ಸಂದೇಶ ಕೊಡ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಹೀಗಾಗಿ ಇವತ್ತು ಕೇಂದ್ರದೊಳಗೆ ನರೇಂದ್ರ ಮೋದಿಯವ್ರ ನೇತೃತ್ವದೊಳಗೆ ವಿಕಸಿತ ಭಾರತ ರಾಮ್ಜಿ ಏನೊಂದು ಬಿಲ್ ಅದ ಅದು ಮಂಡನೆ ಆಗಿ ಲೋವರ್ ಹೌಸು ಅಪ್ಪರ್ ಹೌಸ್ನ ಪಾಸಾಗಿ ಗ್ರಾಮೀಣ ಅಭಿವೃದ್ಧಿಗಾಗಿ ಕೂಲಿಕರ ಪರವಾಗಿ ಬಡವರ ಪರವಾಗಿ ಗ್ರಾಮದ ಅಭಿವೃದ್ಧಿಗಾಗಿ ಮಂಡಿಸಿದಂಥ ಬಿಲ್ ಪಾಸಾದ ನಂತರ ಇವತ್ತು ಜನರಿಗೆ ತಪ್ಪು ಸಂದೇಶವನ್ನು, ಅಂದರೆ ಅವರು ಬಡವರ ಉದ್ಯೋಗ ಹಕ್ಕನ್ನು ಕಸ್ಕೊಂಡಿದ್ದಾರೆ ಅನ್ನೋದು ತಪ್ಪು ಆಪಾದನೆ ಮಾಡ್ತಿದ್ದಾರೆ. ಇದನ್ನು ನಾವು ಕೇಳಲಿಕ್ಕಾಗೋದಿಲ್ಲ. ಇದನ್ನು ನಾವು ಪ್ರೊಟೆಸ್ಟ್ ಮಾಡಿ ನಾವು ಈ ಕಡೆ ಹೊರಗಡೆ ಬಂದಿದ್ದೇವೆ. ಒಟ್ಟಾರೆ ಇವತ್ತು ಮಾನ್ಯ HK ಪಾಟೀಲ್ ಇವರು ಕಾನೂನು ಸಚಿವರನ್ನ ಪ್ರಶ್ನೆ ಮಾಡ್ತೀನಿ. ಇವತ್ತು ವಿಕಸಿತ ಭಾರತ ರಾಮ್ಜಿ ಯೋಜನೆಯೊಳಗೆ ಅವರ ಬಡವರ ಉದ್ಯೋಗ ಹಕ್ಕನ್ನು ಎಲ್ಲಿ ಕಸ್ಕೊಂಡಿವಿ ನಾವು? 100 ದಿನ ಇತ್ತು, 125 ದಿನ ಮಾಡಿದ ತಪ್ಪ? ಅವ್ರ ಹಕ್ಕನ್ನು ಕಸ್ಕೊಂಡಂಗೆ ಆಯ್ತಾ? 15 ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಪಗಾರ ಕೊಡ್ತಿದ್ರು, ಪ್ರತಿ ವಾರ ಕೊಡು ಅಂತ ಹೇಳಿದ್ವಿ ನಾವು. ಅದನ್ನು ಕಾನೂನು ಮಾಡಿದ್ವಿ ನಾವು. ಲೇಟ್ ಆಗಿ ಕೊಟ್ರೆ ಅದಕ್ಕೆ ಕಾಂಪನ್ಸೇಷನ್ ಕೊಡ್ಬೇಕಂತ ಹೇಳಿದ್ವಿ. ಇದು ತಪ್ಪ ನಾವು ಮಾಡಿದ್ದು? ಇದು ಬಡವರ ವಿರೋಧಿನ? ವಾರಕ್ಕೊಮ್ಮೆ ಕೊಡ್ಬೇಕಂತ ಕಾನೂನು ಮಾಡೀವಿ. ಹಿಂದೇನಿತ್ತು 15 ದಿನ ತಿಂಗಳ ಅದು ಪೂರ್ತಿ ಪಗಾರ ಕೊಡ್ತಿದ್ದಿಲ್ಲ. ಕಾನೂನು ಸಚಿವರು ತಿಳ್ಕೊಬೇಕಲ್ಲ, ಜನರಿಗೆ ತಪ್ಪು ಸಂದೇಶ ಮತ್ತು ಅವ್ರು ಕೊಡ್ತಾ ಹೋದ್ರೆ ಅದು ಕೂತ್ಕೊಂಡು ಕೇಳ್ಬೇಕ ನಾವು. ಅದನ್ನು ಖಂಡಿಸಿ ನಾವು ಹೊರಗಡೆ ಬಂದಿದ್ದೀನಿ. ಮತ್ತು ಇದ್ರ ಜೊತೆಗೆ ಅವರು ಅಪಾದನೆ ಮಾಡ್ತಾ ಇರ್ತಾರೆ. ಏನಪ್ಪ ಅಂದ್ರೆ ಗ್ರಾಮ ಸಭಾದ ಹಕ್ಕು ಕಸ್ಕೊಂಡಾರ, ಗ್ರಾಮ ಪಂಚಾಯಿತಿ ಹಕ್ಕನ್ನು ಕಸ್ಕೊಂಡಾರ. ಎಲ್ಲಿ ಕಸ್ಕೊಂಡದ? ಸರಿಯಾಗಿ ಕಾನೂನು ಓದಬೇಕು ಮಾನ್ಯ HK ಪಾಟೀಲರು. ಪಂಚಾಯತ್ ರಾಜ್ಯ ಅಡಿಯೊಳಗೆ ಏನು ಗ್ರಾಮ ಸಭೆಗಳಿಗೆ ಗ್ರಾಮ ಪಂಚಾಯತಿಗೆ ಏನು ಹಕ್ಕು ಕೊಟ್ಟಿದ್ದಾರೋ ಅದನ್ನು ಏನೂ ಕಸ್ಕೊಂಡಿಲ್ಲ, ಯಥಾವತ್ತಾಗಿ ಇಟ್ಟಿದ್ದಾರೆ. ಏನು ಹಕ್ಕು ಕಸ್ಕೊಂಡಿದ್ದಾರೆ? ಬರೀ ಟೀಕಾ ಮಾಡೋದ ಇವರು? ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಟೀಕಾ ಮಾಡೋದು. ಮತ್ತು ಇದು ಸಂದೇಶದೊಳಗೆ ಓದ್ತಾರ, ನಾವು ಭಾಳ ಟ್ಯಾಕ್ಸ್ ಕೊಡ್ತೀವಿ,
ಆ ಪ್ರಮಾಣದಲ್ಲಿ ಸರಿಯಾಗಿ ನಮಗೆ ಕೊಡಂಗಿಲ್ಲ, ವಾಪಸ್ ಕೊಡಂಗಿಲ್ಲ ಅಂತ. ಹಿಂದೆ ಇವರು ಯು ಪಿ ಎ ಸರ್ಕಾರ ಇತ್ತಲ್ಲ, ಯು ಪಿ ಎ ಸರ್ಕಾರದಾಗ ಎಷ್ಟು ಬಂದದ? ನರೇಂದ್ರ ಮೋದಿಯವರ ಸರ್ಕಾರ ಬಂದ ಮ್ಯಾಗೆ ನಾವು ಎಷ್ಟು ಕೊಟ್ಟಿವಿ ರಾಜ್ಯಕ್ಕೆ? ಇದನ್ನೆಲ್ಲ ಸರಿಯಾಗಿ ತಿಳ್ಕೊಳ್ಳಾರ್ದನ ಇವತ್ತು ರಾಜ್ಯೋತ್ಸವ ಆಚರಿಸ್ತಕ್ಕಂಥ ಗಣರಾಜ್ಯೋತ್ಸವ ಆಚರಿಸ್ತಕ್ಕಂಥ ಸಂದರ್ಭದೊಳಗೆ ತಪ್ಪು ಸಂದೇಶವನ್ನು ಜನರಿಗೆ ಕೊಡೋದು ನಾವು ಉಗ್ರವಾಗಿ ಖಂಡಿಸ್ತೀನಿ. ಹಾಗಾಗಿ ನಾನು ಬಾಯ್ಕಾಟ್ ಮಾಡಿದ್ದೀನಿ. ಎಸ್ ವೀಕ್ಷಕರೇ, ಕೇಳಿದ್ರಲ್ಲ, ಪ್ರೊಫೆಸರ್ ಎಸ್ ವಿ ಸಂಕನೂರ್ ಅವರು ಹೇಳಿದ್ದೇನು, ಬರೀ ಟೀಕೆ ಮಾಡಬೇಡಿ, ಇದರಲ್ಲಿ ಬಹಳ ಅರ್ಥಗರ್ಭಿತವಾದಂಥ ವ್ಯವಸ್ಥೆ ಇದೆ, ಈ ಟೀಕೆಯಿಂದ ಉಪಯೋಗ ಇಲ್ಲ, ನೀವು ಜನರಿಗೆ ತಪ್ಪು ಸಂದೇಶ ಕೊಡುವಂಥದ್ದಲ್ಲ, ಗಣರಾಜ್ಯೋತ್ಸವದ ಸಮಾರಂಭ ಇದು, ಸಾರ್ವಜನಿಕವಾಗಿ ಧ್ವಜಾರೋಹಣ ಮಾಡಿ ಮಾತನಾಡುವಂಥದ್ದು, ಅಭಿವೃದ್ಧಿಪರ ಚಿಂತನೆ ಮಾಡುವಂಥದ್ದು. ಇಂಥ ಸಂದರ್ಭದಲ್ಲಿ ಕೇಂದ್ರದ ಯೋಜನೆ ವಿಕಸಿತ ಭಾರತ ರಾಮ್ಜಿ ಯೋಜನೆ ಬಗ್ಗೆ ತಪ್ಪು ಸಂದೇಶ ಕೊಟ್ಟರೆ ಜನರಿಗೆ ಬಹಳ ತಪ್ಪು ತಿಳುವಳಿಕೆ ಆಗತ್ತೆ. ಇದು ನಿಮ್ಮ ಜವಾಬ್ದಾರಿ ಅಲ್ಲ, ಹೊಣೆಗಾರಿಕೆಯಿಂದ ಮಾತನಾಡಬೇಕು. ಈ ಯೋಜನೆ ಬಗ್ಗೆ ಸಮರ್ಪಕವಾಗಿ ಕಾನೂನು ಸಚಿವರು ಓದ್ಕೋಬೇಕು, ತಿಳ್ಕೊಳ್ಬೇಕು. ಕಾರಣ ತಾವು ಮುತ್ಸದ್ದಿ ರಾಜಕಾರಣಿಗಳು. ಸೊ ಹೀಗಾಗಿ ಈ ತಪ್ಪು ಸಂದೇಶದಿಂದ ಯೋಜನೆ ಬಗ್ಗೆ ಜನರಲ್ಲಿ ಅಪಪ್ರಚಾರ ಮಾಡಿದಂಗೆ ಆಗುತ್ತೆ. ಸೊ ಈ ಯೋಜನೆ ಅಂದರೆ ವಿಕಸಿತ ಭಾರತ ರಾಮ್ಜಿ ಯೋಜನೆ ಗಾಂಧೀಜಿ ಕಂಡಂಥ ಕನಸು, ರಾಮರಾಜ್ಯ, ಸ್ವರಾಜ್ಯ, ಗ್ರಾಮೀಣ ವಿಕಾಸ, ಗ್ರಾಮರಾಜ್ಯ, ಸ್ವರಾಜ್ಯ ಇದರಲ್ಲಿ ಅಡಗಿದೆ. ಸೊ ಈ ಬಗ್ಗೆ ಹೆಚ್ಚು ಚಿಂತನೆಯನ್ನು ಮಾಡಬೇಕು, ಇದರಲ್ಲಿ ರಾಜಕೀಯ ಮಾಡಬೇಡಿ ಅಂಥೇಳಿ ಎಸ್ ವಿ ಸಂಕನೂರು ಹೇಳಿದರು. ಆದರೆ ಒಟ್ಟಾರೆ ಇದು ಏನಾಗಬೇಕಾಗಿದೆ, ಪಕ್ಷಾತೀತವಾಗಿ ವಿಕಸಿತ ಭಾರತ ರಾಮ್ಜಿ ಯೋಜನೆ ಬಗ್ಗೆ ತಿಳಿಸಬೇಕಾಗಿದೆ. ಜನರ ದುಡ್ಡಿನಲ್ಲಿ ಕೇಂದ್ರ ಮತ್ತು ರಾಜ್ಯದ ಒಂದು ಸಹಯೋಗದಲ್ಲಿ ಯೋಜನೆ ಮಾಡುವಾಗ ಸಮರ್ಪಕವಾಗಿ ಫಲಾನುಭವಿಗಳಿಗೆ ತಲುಪಬೇಕು. ಆ ಯೋಜನೆಯ ಉದ್ದೇಶ, ಗುರಿ ಮುಟ್ಟಬೇಕು. ತಪ್ಪು ಸಂದೇಶ, ರಾಜಕೀಯ ನಿಮ್ಮ ಯೋಜನೆಯಲ್ಲೇ ನೀವು ರಾಜಕೀಯ ಮಾಡಿದರೆ ಇನ್ನು ಪೂರ್ತಿ ಬೇರೆ ರೀತಿಯಾದಂಥ ರಾಜಕಾರಣ ಇದರಲ್ಲಿ ನಡೀತಿದೆ. ಸೊ ಹೀಗಾಗಿ ಈಗಾದರೂ ಪಕ್ಷಾತೀತವಾಗಿ ಈ ಯೋಜನೆ ಬಗ್ಗೆ, ಇದರ ಸಾಧಕ ಬಾಧಕ ಎಲ್ಲವನ್ನೂ ಜನರಿಗೆ ತಿಳಿಸುವಂಥ ಕೆಲಸ ಆಗಬೇಕು. ಪಕ್ಷಾತೀತವಾಗಿ ಕೇಂದ್ರದಲ್ಲಿ BJP ಇರ್ಬೋದು, ರಾಜ್ಯದಲ್ಲಿ ಕಾಂಗ್ರೆಸ್ ಇರ್ಬೋದು, ಆದರೆ ಯೋಜನೆ ಮಾತ್ರ ಜನರದು. ಕೇಂದ್ರದಿಂದ ಬರೋದು ಜನರಿಗೆ, ರಾಜ್ಯದಿಂದ ಬರೋದು ಜನರಿಗೆ, ಜನರ ಕಲ್ಯಾಣಕ್ಕಾಗಿ ಮಾಡುವಂಥ ಯೋಜನೆ, ಗ್ರಾಮೀಣ ಅಭಿವೃದ್ಧಿಗಾಗಿ ಯೋಜನೆ. ಇಂಥ ಯೋಜನೆಗಳ ಬಗ್ಗೆ ರಾಜಕೀಯ ಮಾಡೋಕ್ಕಿಂತ ರಾಜಕೀಯೇತರವಾಗಿ ಈ ಯೋಜನೆ ಬಗ್ಗೆ ಸಮರ್ಪಕ ತಿಳುವಳಿಕೆ ಕೊಡುವಂಥ ವ್ಯವಸ್ಥೆ ಆಗಬೇಕು. ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ, ನಿಮ್ಮ ಅನಂತ್, ನಮಸ್ಕಾರ.